ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಅತ್ತೆ, ಊಟ ರೆಡಿ ಇದೆ, ಬನ್ನಿ. ಊಟನಾ? ಬಂದೆ. ಯಾರನ್ನ ಹುಡುಕ್ತಿದ್ಯಾಲೇ? ಅತ್ತೆ, ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಅಪ್ಪನೂ ಕಾಣಿಸ್ತಿಲ್ಲ, ಸುಬ್ಬನು ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾರೆ ಇಬ್ರು? ಅವ್ರ ಹೆಂಗಮ್ಮ ಕಾಣಿಸ್ತಾರೆ? ಅವ್ರ ಮನೇಲಿದ್ರೆ ತಾನೇ ಕಾಣಿಸೋದು. ನಿನಗೆ ಅವರ ದರ್ಶನ ಭಾಗ್ಯ ಸಿಗಬೇಕು ಅಂದ್ರೆ ನೀನು ಸೀದಾ ಬಸ್ ಹತ್ತಿ ಕುಕ್ಕೆಗೆ ಹೋಗ್ಬೇಕು. ಕುಕ್ಕೆಗ? ಅತ್ತೆ, ನಾನೇನ್ ಕೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ಅಲ್ಲ, ನಾನ್ ವಿಚಾರಿಸ್ತಿರೋದು ಅಪ್ಪನ ಬಗ್ಗೆ, ಸುಬ್ಬು ಬಗ್ಗೆ. ಅಷ್ಟಕ್ಕೂ ಕುಕ್ಕೆಗೆ ಹೋಗಿರೋದು ಅಮ್ಮ ತಾನೇ. ಲೇ 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 ನಿಮ್ಮಮ್ಮ ಅಷ್ಟೇ ಅಲ್ಲ ಕಣೆ, ನಿಮ್ ತಮ್ಮನ ಹೆಂಡತಿ, ನಿಮ್ಮಪ್ಪ, ಐ ಮೀನ್ ನಮ್ಮ ಮಾವ ಎಲ್ರೂ ಕುಕ್ಕೆಗೆ ಹೋಗಿದ್ದಾರೆ ಕಣೆ. ಮನ್ಲಿ ಯಾರಿದ್ದಾರೆ, ಯಾರಿರಲ್ಲ, ಯಾರು ಏನ್ ಮಾಡ್ತಾರೆ ಏನೂ ಗೊತ್ತಿಲ್ವಲ್ಲೇ ನಿನಗೆ? ಹಾ, ಮನೇಲಿ ಏನು ಕೆಲಸ ಮಾಡ್ದೇನೆ ತಿನ್ನು ರೂಮ್ಗೆ ಹೋಗಿ ಮಲ್ಕೊ, ತಿನ್ನು ರೂಮ್ಗೆ ಹೋಗಿ ಮಲ್ಕೊ. ಹಿಂಗ್ ಮಾಡಿದ್ರೆ ಏನೇ ಗೊತ್ತಾಗತ್ತೆ ನೋಡೆ. ತುಂಬಿದ ಮನೆಯಲ್ಲಿ ಕಣ್ಣುಗಳನ್ನ ಬ್ಯಾಟ್ರಿ ತರ ಬಿಟ್ಕೊಂಡಿರ್ಬೇಕು. ದರಿದ್ರ, ಯಾಕೋ ನನ್ ಸೊಸೆಗೆ ಬೈತ್ಯಾ? ಯಾಕೋ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ ಅವಳಿಗೆ? ನೋಡು, ನನ್ನ ಸೊಸೆಗಾಗ್ಲಿ ಅಥವಾ ನನಗಾಗ್ಲಿ ಈ ಮನೇಲಿ ಯಾರು ಹೇಳೋರು ಕೇಳೋರು ಇದ್ದಾರಪ್ಪ. ನನ್ನ ಸೊಸೆಗಂತೂ ಯಾರಾದ್ರೂ ತಲೆ ಮೇಲೆ ಹೊಡೆದು ಅವಳಿಗೆ ಟೋಪಿ ಹಾಕಿದ್ರು ಅವಳು ತಲೆ ಕೆಡ್ಸ್ಕೊಳ್ಳಲ್ಲ ಬಿಡು. ನೋಡಮ್ಮ, ಧನ ಕೊಡದ ಲಕ್ಷ್ಮಿ, ನಿನ್ನ ತಾಯಿಯಾದ ವಿಶಾಲಾಕ್ಷಿಯು, ತಂದೆಯಾದ ಅನಂತಶಯನನು, ತಮ್ಮ ಕಾರ್ತಿಕೇಯನು ಮತ್ತೆ ನಾದಿನಿ ಶ್ರಾವಣಿಯು 4 ಜನರು ಬೇರೆ ಬೇರೆಯಾಗಿ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನಕ್ಕೆ ಹೋಗಿದ್ದಾರೆ. ಅಲ್ಲ ಅತ್ತೆ, ಇವರೆಲ್ಲ ಯಾಕೋದ್ರು? ಮಮ್ಮಿ ನೋಡ್ ಮಮ್ಮಿ, ನನ್ನ ಹೆಂಡತಿ ಎಷ್ಟು ಮುಗ್ದೆ ಅಂತ. ಆಯ್ತು, ಕೈ ತೆಗಿಯ. ನೋಡಮ್ಮ, ಧನಲಕ್ಷ್ಮಿ, ನನ್ನ ಮುದ್ದು ಸೊಸೆ, ನೀನೇನು ನಿನ್ನ ತಮ್ಮ ಮನೆಗೆ ಮೋಸ ಮಾಡ್ದ ಅಂತ ಕೋಪ ಮಾಡ್ಕೊಂಡಿದ್ದೀಯ. ನಿನ್ನ ತಾಯಿ ನನಗೆ ಹೇಳದೆ ಮದುವೆ ಆದ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ನಿನ್ನ ಕೋಪ ಏನೋ ಗಟ್ಟಿ ಹಾಗೇ ಇದೆ, ಆದ್ರೆ ನಿನ್ನ ತಾಯಿ ವಿಶಾಲಾಕ್ಷಿಯ ಕೋಪ ಸುಬ್ಬು ಅನ್ನೋ ಸೂರ್ಯನ ಮುಂದೆ ಐಸ್ ಕ್ರೀಮ್ ತರ ಕರಗಿ ಹೋಗಿಬಿಡ್ತದೆ. ನಿನ್ನೆದುರಿಗೆ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೋಗಿ ಅಲ್ಲಿ ಮಗ ಸೊಸೆ ಗಂಡನ ಜೊತೆ ಟೂರ್ ಹೋಗಿದ್ದಾರೆ. ಸದರಮೇವ. ಮಮ್ಮಿ ಅತ್ತೆಗೆ ಆಕ್ಚುಲಿ ಅಷ್ಟೆಲ್ಲ ಬುದ್ಧಿ ಇಲ್ಲ ಮಮ್ಮಿ. ಇದನ್ನೆಲ್ಲ ಪ್ಲಾನ್ ಮಾಡಿರೋದು ಆ ಶ್ರಾವಣಿ. ಕರೆಕ್ಟ್ ಕಣ, ಅತ್ತೆಗಷ್ಟು ಬುದ್ಧಿನೇ ಇಲ್ಲ, ಎಲ್ಲ ಇವಳ್ತಾರನೇ ಅಲ್ಲ, ಅವಳ ತರನೇ ಇವಳು. ಅಂದ್ರೆ ಆ ಶ್ರಾವಣಿ ನಮ್ಮಮ್ಮನ್ಗೂ ಮಂಕ್ ಬುದ್ಧಿ ಹರ್ಚ್ತಿದ್ದಾಳ? ಬಿಡಲ್ಲ ಅತ್ತೆ ಅವಳನ್ನ. ಅವಳನ್ನ ಈ ಮನೇಲಿ ಹೆಚ್ಕೊಡೋದಕ್ಕೆ ನಾನ್ ಬಿಡಲ್ಲ. ಬೇಡ, ಬರ್ಲಿ ಮನೆಗೆ, ಮಾಡ್ತೀನಿ ಸರಿಯಾಗಿ. ರೀ, ಯಾವ್ದೇ ಕಾರಣಕ್ಕೂ ಮನೆಯವ್ರು ಯಾರು ಅವಳು ಬೀಸೋ ಮಾಯಿದ ಬಲೆಗೆ ಬೀಳ್ಬಾರ್ದು. ಸರಿಯಾಗಿ ಮಾಡ್ತೀನಿ ಅವಳಿಗೆ. ಕಮಾನ್ ಧನಲಕ್ಷ್ಮಿ, ಕಮಾನ್. ಶ್ರೀ ಏನ ನಗ್ತೀಯ? ಗೊರ, ತುಂಬಾ ತಲೆನೋತಿದೆ, ಒಂದ್ ಲೋಟ ಕಾಫಿ ಕೊಡ್ತೀಯಾ? ಹಾ, ಈಗ್ಲೇ ತರ್ತೀನಿ. ನನಗೆ ತುಂಬಾ ತಲೆ ಸಿಡಿತಾ ಇದೆ, ಬೇಗ ಟೀ ಮಾಡ್ಕೊಡು. ಹಾ ಸರಿ ಅತ್ತೆ, ಮಾಡ್ಕೊಡ್ತೀನಿ. ಬೇಗ ತಗೊಂಡ್ ಬಾ ವರ, ತಲೆ ತುಂಬಾ ನೋವ್ತಿದೆ. ಹಾ
ಬಂದೆ ಬಂದೆ. ನಾನು ಹೇಳಿದ್ದು ಅರ್ಥ ಆಗ್ಲಿಲ್ವಾ? ನನಗೆ ತಲೆ ತುಂಬಾ ನೋವಾಗ್ತಿದೆ, ಟೀ ಮಾಡ್ಕೊಡು ಅಂದೆ. ಹಾ ಅತ್ತೆ, ಮಾಡ್ಕೊಡ್ತೀನಿ. ಮಾಡು. ಇನ್ನೊಂದು 2 ನಿಮಿಷ ಅತ್ತೆ, ಮಾಡ್ಕೊಡ್ತೀನಿ. ಸರಿ, ಬೇಗ ಬಾ. ಹಾ. ಅಮ್ಮ, ಏನಕ್ಕೋ ನನ್ನ ಹಿಂದೆ ಬರ್ತಿದ್ಯಾ? ಬರ್ವಾಗೆ ನನ್ನ ಜೊತೆ ಬಂದ್ಯಾ? ನಾನೊಬ್ಬಳೆ ಬಂದೆ, ನಾನೊಬ್ಬಳೆ ಹೋಗ್ತೀನಿ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನ್ ಜೊತೆನೆ ಬರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಮ್ಮ, 1 ನಿಮಿಷ ನಾನು ಹೇಳೋದ್ ಕೇಳಿಸ್ಕೊಳಮ್ಮ. ಇನ್ನು ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಪ್ರತಿ ವರ್ಷ ದರ್ಶನ ಮುಗಿಸ್ಕೊಂಡು ನದಿ ದಂಡೆ ಹತ್ರ ಹೋಗ್ತಾ ಇದ್ವಲ್ವಾ, ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಬಸ್ ಹತ್ಕೊಂಡು ಹೋಗ್ತಾ ಇದ್ವಲ್ಲಮ್ಮ, ಇದೆಲ್ಲ ನೆನ್ಪಿಲ್ವಾ ನಿನ್ಗೆ? ನನ್ಗೆಲ್ಲ ಚೆನ್ನಾಗಿ ನೆನ್ಪಿದೆ. ಮರ್ತೋಗೋದಕ್ಕೆ ನಾನೇನ್ ನೀನಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ ಬರ್ತಿದ್ದೆ. ಇಂಥ ದೊಡ್ಡ ವಿಷಯನ ಅದ್ ಹೇಗೋ ಮರ್ತ್ಬಿಟ್ಟೆ. ನನಗ್ ಚೆನ್ನಾಗಿ ನೆನ್ಪಿದೆ, ನಿಂತರ ಅಲ್ಲ. ಆಯ್ತಮ್ಮ, ನಾನಂತೂ ಅಲ್ಲಿ ಹೋಗಿ ಕಾಯ್ತಾ ಇರ್ತೀನಿ. ನೀನ್ ಅಲ್ಲಿ ಬಂದು ನನ್ನ ಜೊತೆ ಮಾತಾಡ್ತೀನೋ ನಂಬಿಕೆ ನನ್ಗಿದೆ. ನಾನು ಕಾಯ್ತಾ ಇರ್ತೀನಿ, ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ. ನಾನು ಕಾಯ್ತಾ ಇರ್ತೀನಿ ಅಮ್ಮ. ಮಾವ, ಯಾವ್ದ್ ಮಾವ ನದಿ? ಅಮ್ಮ ಮಗ ಯಾವಾಗ್ಲೂ ದರ್ಶನ ಆದ್ಮೇಲೆ ಹೋಗಿ ಕುತ್ಕೊಂಡ್ ಮಾತಾಡ್ತಾರಂತಲ್ಲ. ಮಾವ, ಮೋಸ್ಟ್ಲಿ ದೇವ್ರ ಆ ಜಾಗದಲ್ಲಿ ಅಮ್ಮ ಮಗನ ಒಂದ್ ಮಾಡೋದಕ್ಕೆ ಏನಾದ್ರೂ ಸೃಷ್ಟಿ ಮಾಡಿದ್ರು ಮಾಡ್ಬೋದಲ್ವಾ? ಎಲ್ಲಿದೆ ಆ ಜಾಗ? ಶ್ರಾವಣಿ ಮರೇ, ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತು. ಬನ್ನಿ ತೋರಿಸ್ತೀನಿ, ನಡಿ 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 ನಡಿ. ಇಷ್ಟೊತ್ತಾಯ್ತು, ಇನ್ನೊಂದು ಗಂಟೆಯಲ್ಲಿ ಬಸ್ ಬಂದ್ಬಿಡುತ್ತೆ. ಅಮ್ಮ ನನ್ನ ನೋಡಕ್ ಬರ್ಲೇ ಇಲ್ವಲ್ಲ, ಇಷ್ಟು ಕೋಪ ಇದೆಯಾ ಅಮ್ಮಂಗೆ ನನ್ನ ಮೇಲೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.